ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರುನಾಡ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ್ ಗುರುಜಿ ಮಾಡುವ ನಮಸ್ಕಾರಗಳು. ನಮ್ಮ ರಾಯರಿದ್ದಾರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲು ನೀವು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ ಈ ತಿಂಗಳು ಶನಿಯ ಪ್ರಭಾವ ನಿಮ್ಮ ಪರಿಶ್ರಮಕ್ಕೆ ಹೊಸ ದಿಕ್ಕನ್ನು ನೀಡಬಹುದು. ಹಲವು ದಿನಗಳಿಂದ ಬಾಕಿ ಉಳಿದಂತ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಗುರುವಿನ ಕೃಪೆ, ಹಿರಿಯರ ಮಾರ್ಗದರ್ಶನದಿಂದ ಪ್ರಮುಖ ನಿರ್ಧಾರಗಳನ್ನ ಯಶಸ್ವಿಯಾಗಿ ತೆಗೆದುಕೊಳ್ಳಲು ಸಹಾಯ ಮಾಡ್ತದೆ. ಇನ್ನು ಗುರುವಿನ ಬೆಂಬಲದ ವ್ಯಾಪಾರದಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಸಬಹುದು. ಇನ್ನು ಬುಧನ ಪ್ರಭಾವ ಇನ್ನು ಮಾರ್ಕೆಟಿಂಗ್, ಆನ್ಲೈನ್ ವ್ಯವಹಾರ, ಕಮಿಷನ್ ಹಾಗೂ ಸೇವಾ ಕ್ಷೇತ್ರದಲ್ಲಿ ಬಿಸಿನೆಸ್ ಮಾಡುವವರಿಗೆ ಉತ್ತಮ ಅವಕಾಶವನ್ನ ನೀಡುತ್ತದೆ. ರಾಹುವಿನ ಪ್ರಭಾವ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡದಂತೆ ಎಚ್ಚರಿಸುತ್ತದೆ. ಇನ್ನು ಶುಕ್ರನ ಪ್ರಭಾವದಿಂದ ಆದಾಯದಲ್ಲಿ ಸ್ಥಿರತೆಯನ್ನ ತರುತ್ತದೆ. ಆದ್ರೆ ಶನಿಯ ಪ್ರಭಾವ ಆರೋಗ್ಯ ಸಂಬಂಧಿಸಪಟ್ಟಂತ ಖರ್ಚನ್ನ ಹೆಚ್ಚು ಮಾಡುತ್ತದೆ. ಇನ್ನು ಚಂದ್ರನ ಅನುಕೂಲದಿಂದ ಕುಟುಂಬದಲ್ಲಿ ಉತ್ತಮವಾದಂತಹ ಹೊಂದಾಣಿಕೆಯನ್ನ ಕಾಣಬಹುದು. ಇನ್ನು ಶುಕ್ರನ ಪ್ರಭಾವ ದಾಂಪತ್ಯ ಜೀವನದಲ್ಲಿ ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. ಆದರೆ ಕೇತುವಿನ ಪ್ರಭಾವ ಹಳೆಯ ವಿಷಯಗಳನ್ನ ಮತ್ತೆ ಮತ್ತೆ ಚರ್ಚಿಸಿ ಮನಸ್ತಾಪ ಮಾಡಿಕೊಳ್ಳದಂತೆ ಸೂಚಿಸುತ್ತದೆ. ಇನ್ನು ಶುಕ್ರನ ಕೃಪೆ ಪ್ರೇಮ ಸಂಬಂಧದಲ್ಲಿ ವಿಶ್ವಾಸದಲ್ಲಿ ಗಟ್ಟಿಗೊಳಿಸುತ್ತದೆ. ಪ್ರೀತಿಯ ವಿಚಾರವನ್ನ ಮನೆಯವರೊಂದಿಗೆ ಹಂಚಿಕೊಳ್ಳಲು ಕೆಲವರಿಗೆ ಉತ್ತಮ ಸಹಾಯವಾಗಬಹುದು. ಯಾರೆಲ್ಲ ಮದುವೆ ಆಗಿರುವುದಿಲ್ಲ ಅವರಿಗೆ ಒಳ್ಳೆಯ ಪರಿಚಯ ಸಿಗುವ ಸಾಧ್ಯತೆ ಇರುತ್ತದೆ. ರಾಹುವಿನ ಪ್ರಭಾವ ಭಾವನೆಗಿಂತ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಎಂದು ಸೂಚಿಸುತ್ತದೆ. ಇನ್ನು ಬುಧನ ಬೆಂಬಲ ಓದಿನಲ್ಲಿ ಉತ್ತಮ ಏಕಾಗ್ರತೆಯನ್ನ ಹೊಂದಿರುತ್ತದೆ. ಗುರುವಿನ ಪ್ರಭಾವ ಉನ್ನತ ಶಿಕ್ಷಣದಲ್ಲಿ ಅನುಕೂಲವಾದಂತಹ ಫಲಗಳನ್ನು ನಿಮಗೆ ನೀಡುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಶನಿಯು ಆಯಾಸ ಮತ್ತು ನಿದ್ರೆಯ ಕೊರತೆಯನ್ನ ಉಂಟು ಮಾಡಬಹುದು. ನೀವು ಆಗಸ್ಟ್ ತಿಂಗಳಲ್ಲಿ ಒಮ್ಮೆ ಶಿವನ ದರ್ಶನವನ್ನ ಮಾಡಿ ಸೋಮವಾರ ಹಾಲಿನ ಅಭಿಷೇಕವನ್ನ ಮಾಡಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿದ್ರೆ ಉದ್ಯೋಗ, ಆರ್ಥಿಕತೆ ಹಾಗೂ ಕುಟುಂಬದಲ್ಲಿ ಶುಭ ಫಲಗಳು ದೊರೆಯುತ್ತದೆ. ಇದಾಗಿತ್ತು ಮಕರ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ರಾಯರಿದ್ದಾರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು.